ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುರಳಿ ಕಾರ್ಯಕ್ರಮ ಶುರು ಮಾಡ್ರಿ. ಏನ್ರಿ ಸಮಾಚಾರ, ಏನ್ರಿ ವಿಶೇಷ, ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ರುಚಿನ ತೋರಿಸ್ತಾ ಇದ್ದೀರಾ, ಯಾವ ಅಡುಗೆನ ತೋರಿಸ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮ ನೋಡುವಂಥವ್ರು ಸಾಕಷ್ಟು ಜನ ಅಡುಗೆ ಬರದೇ ಇದ್ದವ್ರು ಅಂತ ಏನಲ್ಲ, ಹೊಸ ಹೊಸ ಅಡುಗೆನ ಟ್ರೈ ಮಾಡೋರು. ಅಡುಗೆ ಬರೆದಿರೋರಿಗೆ ಬೇರೆ ಬೇರೆ ಥರ ಅಡುಗೆಗಳನ್ನ ಹೇಳ್ಕೊಡ್ಬೋದು, ಆದರೆ ಅಡುಗೆ ಗೊತ್ತಿರೋರಿಗೆ ಹೇಳ್ಕೊಡೋದಿದೆಯಲ್ಲ ಅದರೊಳಗೆ ಮಜಾ ಇರೋದು. ಯಾಕಂದರೆ ಪ್ರತಿಯೊಂದು ಅಡುಗೆನಲ್ಲೂ ಕೇಳ್ತಾರೆ, ಸರ್ ಇದೇನಕ್ಕೆ ಹೇಗೆ, ಇದನ್ನು ಯಾಕೆ ಈ ರೀತಿ ಮಾಡಿದ್ರಿ, ಇದನ್ನು ನಾವು ಮಾಡಿದ್ವಿ ಸರಿ ಬರಲಿಲ್ಲ ಯಾಕೆ, ಈ ಥರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳ ಜೊತೆಗೆ ಇದರೊಳಗೆ ವೈವಿಧ್ಯಮಯ ರೌಂಡ್ಸ್ಗಳನ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಂತೂ ಅಂದರೆ ಈ ದಿನದ ಕಾರ್ಯಕ್ರಮದಲ್ಲಿ ಛೋಟಾ ಚೆಫ್ ಬರ್ತಾರೆ. ಅಂದರೆ ಗೃಹಿಣಿಯರ ಬದಲು ಅವರ ಮನೆಯ ಮಕ್ಕಳು ಬಂದು ಅವರ ಕೈ ರುಚಿನ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಇದಲ್ಲದೆ ಹಪ್ಪಳ ಸಂಡಿಗೆನೂ ತೋರಿಸ್ತಾ ಇದ್ದೀವಿ. ಚೆಫ್ ಬಂದು ಮೇನ್ ಕೋರ್ಸನ್ನು ತೋರಿಸ್ತಾ ಇದ್ದಾರೆ. ಇನ್ನೂ ಸಿಕ್ಕಾಪಟ್ಟೆ ಏನೇನು ಬೇಕೋ ಅದೆಲ್ಲ ಇದೆ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಓಕೆ, ಯಾರು ಬರ್ತಾ ಇದ್ದಾರೆ ಮುರಳಿ? ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರಾ ಅವರು. ಅವ್ರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ, ಹಲೋ ಮುರಳಿ. ಹಾಯ್, ನಮಸ್ಕಾರ. ನಮಸ್ಕಾರ. ಏನ್ರಿ ಫಾರಿನ್ ಹೋಗ್ಬಿಟ್ಟು ಫಾರಿನ್ ಆಗ್ಬಿಟ್ಟಿದ್ದೀರಾ ಸುಚಿತ್ರಾ? ಸ್ವಲ್ಪ ಚೇಂಜಸ್ ಇರ್ಬೇಕಲ್ಲ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾವಾಗಲೂ ಚೇಂಜಸ್ ಬೇಕು, ಚೇಂಜಸ್ ಇರಬೇಕು. ಚೇಂಜಸ್ ಆಗ್ತಾ ಇದ್ರೆ ಜೀವನದಲ್ಲಿ ಆಸಕ್ತಿ ಆಗಿರುತ್ತೆ. ಓಕೆ ಸುಚಿತ್ರಾ, ಏನ್ ಮಾಡ್ತಾ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತೊಂದು ಮಟನ್ ಡಿಶ್, ಪುದೀನಾ ಮಟನ್. ಓಕೆ, ಪುದೀನಾ ಮಟನ್ ಗ್ರೇವಿನ ಗೊಜ್ಜು ಪೀಸಸ್ಗೆ ಅಂಟ್ಕೊಂಡಿರೋ ತರ ತಿಕ್. ಆಹಾ, ಅದು ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ತರ ಗ್ರೇವಿ ಮಾಡ್ತಾರೆ, ಮಜಾ ಇರಲ್ಲ. ಓಕೆ, ಪುದೀನಾ ಮಟನ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಸುಚಿತ್ರಾ? ಪುದೀನಾ ಮಟನ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಪುದೀನಾ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ತೆಂಗಿನಕಾಯಿ ತುರಿ, ಈರುಳ್ಳಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಫಸ್ಟ್ ಈಗ ಒಂದು ಮಸಾಲೆ ರುಬ್ಕೊಂತೀನಿ. ರುಬ್ಕೊಂಡ್ಮೇಲೆ ಮಟನ್ ಬೇಕ್ ಹಾಕೋಣ. ಆಯ್ತು, ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಏನಿದು? ಮಟನ್ ಬೇಕಾಗಷ್ಟು ಮಟನ್ ಇದೆ ಇಲ್ಲಿ. 1/4 kg ಮಟನ್ ಇದೆ. ಓಕೆ ಓಕೆ ಓಕೆ. ಇಲ್ಲಿ ನಾವು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ. ಓಕೆ. ಹಸಿಮೆಣಸಿನಕಾಯಿ ಖಾರ ಎಷ್ಟು ಬೇಕು ಅಷ್ಟು ಖಾರ. ಓಕೆ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ. ಓಕೆ. ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ ನಾನು, ಫ್ರೆಶ್ ಆಗಿ ಹಾಕ್ತಾ ಇದ್ದೇನೆ. ವೆರಿ ಗುಡ್. ಪುದೀನಾ ಸೊಪ್ಪು. ಪುದೀನಾ ಮಟನ್ ಅಂದ್ರೆ ಸ್ವಲ್ಪ ಪುದೀನಾ ಜಾಸ್ತಿ, ಕೊತ್ತಂಬರಿ ಕಡಿಮೆ. ಪುದೀನಾ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತಲ್ವಾ? ಪುದೀನಾ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಫ್ರೈಗೆ ಸ್ವಲ್ಪ ಹಾಕೊಳ್ತೀರಾ? ಫ್ರೈಗೆ ಸ್ವಲ್ಪ ಹಾಕ್ತೀನಿ. ಆಯ್ತು. ಕೊತ್ತಂಬರಿ ಸ್ವಲ್ಪ. ವೆರಿ ಗುಡ್. ಅಂದ್ರೆ ಬೇಳೆ ಸಾರಿಗೆ ಸೈಡ್ ಡಿಶ್ ಚೆನ್ನಾಗಿರುತ್ತಲ್ಲ ಇದು? ಎಲ್ಲದಕ್ಕೂ ಚೆನ್ನಾಗಿರುತ್ತೆ. 1-2 ಪೀಸ್ ಚಕ್ಕೆ. ಓಕೆ. ಲವಂಗ 1-2 ಪೀಸ್. ನೀರು ಹಾಕ್ತೀನಿ. ಹಾಕೊಳ್ಳಿ. ಏನು ಕುಕ್ಕರ್ ಕೂಗಿಸ್ತೀರಾ? ಕುಕ್ಕರ್. ಮತ್ತೆ ಸ್ವಲ್ಪ ಕೋಕೋನಟ್ ಇದಕ್ಕೆ ಕೋಕೋನಟ್ ಹಾಕೊಂಡ್ಬಿಡ್ತೀರಾ? ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ತಿಕ್ಕ ಗ್ರೇವಿ ಬರೋಷ್ಟು. ಜಾಸ್ತಿ ಕೋಕೋನಟ್ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಓಕೆ ರೀ. ನೋಡಿ, ಇಷ್ಟು ಸಾಕು. ಓಕೆ ಓಕೆ. ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು. ಓಕೆ ಓಕೆ. ನೈಸ್ ಪೇಸ್ಟ್ ಆಗ್ಬೇಕಾ, ಸ್ವಲ್ಪ ರಫ್ ಆಗಿದೆ ಪರವಾಗಿಲ್ಲ? ಇಲ್ಲ, ನೈಸ್ ಆಗಿ. ಅಲ್ಲ, ಇದು ಟೈಮ್ ಎಷ್ಟಾಗುತ್ತೆ ಅದೇನು ಹೇಳಕ್ ಬಂದ್ರಿ ಅವಾಗಲೇ? ಲೇಟ್ ಆಗುತ್ತೆ? ಸ್ವಲ್ಪ ಪ್ರೋಸೆಸ್ ಇದೆ. ಇದು ಪ್ರೋಸೆಸ್ ಇದೆಯಾ? ಓಕೆ ಓಕೆ ಓಕೆ. ಎಣ್ಣೆಗೆ ಏನು ಹಾಕಿಲ್ಲ? ಎಣ್ಣೆ ಏನು ಬೇಡ, ಆಮೇಲೆ ಹಾಕ್ತೀನಿ. ಓಕೆ. ಮಟನ್ ಹಾಕ್ತಾ ಇದ್ದೀನಿ. 1/4 kg ಇದೆ. ಮಸಾಲೆ ಹಾಕ್ಬಿಡೋಣ ಇವಾಗ್ಲೇನೆ? ಓಹೋ, ಏನ್ರಿ ಹೊಸದು? ಹೊಸ ತರ ಇದು. ಏನೇನೋ ಕಲ್ತ್ಕೊಂಡು ನಮ್ಗೆ ತೋರಿಸ್ತೀರಿ ನೀವು ರೀ. ಒಂದ್ಸರಿ ಚೆನ್ನಾಗಿ ಮಾಂಸನ ಬೇಯಿಸ್ಕೋಬೇಕು, ನೀರ್ ಬಿಡ್ಬೇಕು ಅಂತೀರಾ. ಇದು ಬೇರೆ ತರ. ಇವಾಗ ಒಂದ್ಸರಿ ಮಸಾಲ ಅದಕ್ಕೆ ಹಾಕ್ಬೇಕು ಅಂತೀರಾ. ಓಹೋ, ಹಸಿರು ಕಲರ್ ಮಸಾಲಾನ ಇದು? ಪುದೀನದು ಫ್ಲೇವರ್ ಬರ್ತಾ ಇದೆ. ಬರ್ತದೆ ಬರ್ತದೆ. ಸ್ವಲ್ಪ ಉಪ್ಪು. ಇವಲ್ಲಿ ಉಪ್ಪು ಹಾಕ್ಬಿಡ್ತೀರಾ? ಉಪ್ಪು ಹಾಕಿ ಬೇಯಿಸ್ಬಿಡ್ತೀನಿ. ಓಕೆ. ಕೂಗಿಸ್ಬೇಕಾ ಕುಕ್ಕರ್? ಕುಕ್ಕರ್. ನೀರ್ ಹಾಕ್ಬೇಕಾ ಬೇಡವಾ? ಹಾಕ್ತೀನಿ. ಸಖತ್ತಾಗಿರ್ಬೋದು ಈ ತರ ಗ್ರೇವಿ ಅಂತ ನನಗೆ ಒಂದ್ಸರಿ ಅನ್ಸುತ್ತೆ ರೀ. ಇಲ್ಲ, ಪುದೀನಾ ಯಾವ್ದಕ್ಕೆ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಓಕೆ. ಅದರಲ್ಲಿ ಪುದೀನಾ ಮಟನ್ ಅಂತ ನಾವು ಜಾಸ್ತಿ ಪುದೀನಾ ಫ್ಲೇವರ್ ಇರುತ್ತೆ. ಓಕೆ. ಇನ್ನ ಚೆನ್ನಾಗಿರುತ್ತೆ.
ಕ್ಲೋಸ್ ಮಾಡ್ಬಿಡಿ. ಕ್ಲೋಸ್ ಮಾಡೋಣ. ಅಂದ್ರೆ ಇನ್ನೇನು ರುಬ್ಕೊಳ್ಳೋದು ಉಂಟಾ? ಇಲ್ಲ, ರುಬ್ಬೋದೇನೂ ಇಲ್ಲ ಇನ್ನ. ಓಕೆ. ನೆಲ್ಲ ಸೀಸನಿಂಗ್ ಮಾಡ್ಬೇಕು, ಒಗ್ಗರಣೆಗೆ ಹಾಕ್ಬೇಕು ಮಟನ್ ಬೆಂದ ಮೇಲೆ. ತಿರ್ಗಾ ಇನ್ನೊಂದು ಪ್ರೊಸೆಸ್ ಇದೆ ಇದಕ್ಕೆ. ಓಕೆ, ಎಷ್ಟು ವಿಷಲ್ ಕೂಗಬೇಕಾಗುತ್ತೆ ಇದು? ಇದು ಮತ್ತೆ ಸ್ವಲ್ಪ ಫ್ರೈಯಲ್ಲಿ ಬೇಯುತ್ತೆ. 3 to 4 ವಿಸಲ್ಸ್ ಸಾಕು ಮಟನ್ ಕುಕ್ ಆಗಷ್ಟು. ಇಲ್ಲಿ ನಮ್ ಕಾಲ್ಗೆ ಇದು ಯೂಶಲಿ ಕೇಳ್ತಾರೆ ಟೈಮಿಂಗ್ಸು. ನಾವಿಲ್ಲಿ ಕ್ವಾಂಟಿಟಿ ಕಡಿಮೆ ತಗೊಳ್ಳೋದ್ರಿಂದ ನಾನು ವಿಸಲ್ಸ್ ಕಡಿಮೆ ಹೇಳ್ತೀವಿ. ಅದೇ ನೀವು 1 kg ಅರ್ಧ kg ಪ್ರಮಾಣ ತಗೊಂಡಾಗ ಜಾಸ್ತಿ ವಿಸಲ್ಸ್. ಹಂಗಂದ್ರೆ ನಾವು 1/4 kg ಇದೆ, ಒಂದು 3-4 ವಿಷಲ್ ಸಾಕು. 1 kg ಮಟನ್ ಮಾಡ್ಕೊಳ್ತೀವಿ, 8 ವಿಷಲ್ ಆಗ್ಬೇಕಾ? ಸಾಕು, ಬೇಕಾಗುತ್ತೆ. ಕೆಲವು ಮಟನ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ. ಕೆಲವೊಂದು ಮಟನ್ ಟೆಂಡರ್ ಇರುತ್ತೆ, ಕೆಲವೊಂದು ಮಟನ್ ಬೇಕೆ ತುಂಬಾ ಟೈಮ್ ತಗೊಳುತ್ತೆ, ಬಲ್ತಿರುತ್ತೆ, ಅದೆಲ್ಲ ಡಿಪೆಂಡ್ಸ್. ಇವಾಗ ಎಲ್ಲ ಮತ್ತೆ ಫ್ರೈ ತರ ಮಾಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ. ಫುಲ್ಲು ಫ್ರೈ ಆಗಬೇಕಾ? ಚೆನ್ನಾಗಿ ಫ್ರೈ ಆಗ್ಬೇಕು. 2 ಈರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ ಹಾಕಿದ್ದೀರಾ? ಪೂರ್ತಿ ಇಡೀ 2 ಈರುಳ್ಳಿ. ಇದು ಚಿಕನ್ ಸಹ ಮಾಡ್ಕೋಬಹುದು. ಯೂಶಲಿ ಕೇಳ್ತಾ ಇರ್ತಾರೆ ನನಗೆ, ಮಟನ್ ಕೆಲವರು ತಿನ್ನಲ್ಲ ಅಥವಾ ಇಷ್ಟಪಡೋದಿಲ್ಲ, ಚಿಕನ್ ಅಲ್ಲಿ ಮಾಡ್ಬೋದಾ ಅಂತ. ಎನಿ ಯಾವ್ದು ರೆಸಿಪೀಸ್ ಅದನ್ನ ಮಟನ್ ತೋರ್ಸೋದನ್ನ ನೀವು ಚಿಕನ್ ಹಾಕಿ ಮಾಡ್ಕೋಬಹುದು. ನೀವ್ ಹಿಂಗ್ ಹೇಳ್ತೀರ, ಹಂಗ್ ಸಿಕ್ಕವ್ರು ಹೇಳ್ತಾರೆ ಗೊತ್ತಾ, ಮಟನ್ ಹೆಂಗ್ ತೋರಿಸ್ತೀರಪ್ಪ, ಮಟನೇ ತೋರಿಸಿದೀನಿ ಅಂತಾರೆ. ನೀವು ಕೆಲವರು ನ್ಯೂ ಜನರೇಷನ್ಗೆಲ್ಲ ಮಟನ್ ಇಷ್ಟ ಆಗಲ್ಲ, ಅವ್ರಿಗೆಲ್ಲ ಚಿಕನ್ ಇಷ್ಟ ಆಗುತ್ತೆ. ಮಕ್ಕಳಿಗೆ ಚಿಕನ್ ಜಾಸ್ತಿ ಇಷ್ಟಪಡ್ತಾರೆ, ಅಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ನಾವು ಈ ಪುದೀನ ಮಟನ್ ಅಂತ ಹೇಳ್ತಾ ಇದೀವಿ, ಈ ಪುದೀನ ಚಿಕನ್ ಅಂತ ಮಾಡ್ಕೋಬಹುದು. ಸೇಮ್ ಇದೇ ತರನೇ. ಓಕೆ, ನೋ ಚೇಂಜಸ್, ಏನ್ ಡಿಫ್ರೆನ್ಸ್ ಇಲ್ಲ. ಫುಲ್ ಬ್ರೌನ್ ಆಗ್ಬೇಕಾ ಇದು? ಸ್ವಲ್ಪ, ತುಂಬಾ ಬ್ರೌನ್ ಬೇಡ. ಫ್ರೈಗೆ ಯೂಶಲಿ ಎಷ್ಟು ಮಾಡ್ತೀವಿ ಆನಿಯನ್. ಅಲ್ಲ, ಇದಕ್ಕೆ ಬೇರೆ ಮಸಾಲೆಗಳೇನು ಹಾಕ್ತಾ ಇಲ್ಲ ನೀವು? ಚಕ್ಕೆ ಲವಂಗ ಎಲ್ಲ? ಚಕ್ಕೆ ಲವಂಗ ಹಾಕಿದ್ದೀನಿ, ಅದೇ ರುಬ್ಬಕ್ಕೆ ಹಾಕಿದ್ದೀನಿ. ಮತ್ತೆ ಇಲ್ಲಿ ಗರಂ ಮಸಾಲಾನು ಹಾಕ್ತೀನಿ. ಓಕೆ ಓಕೆ ಓಕೆ. ಅದು ತುಂಬಾ ತೆಂಗಿನಕಾಯಿ ಹಾಕ್ಬಾರ್ದು, ಸ್ವಲ್ಪ ಮೀಡಿಯಂ ಆಗಿ ಸ್ವಲ್ಪ. ಪುದೀನ ಜಾಸ್ತಿ, ಕೊತ್ತಂಬರಿ, ಚಕ್ಕೆ ಲವಂಗ ಇಷ್ಟು ರುಬ್ಬಿದೀವಿ ನಾವು. ಹಸಿ ಮೆಣಸಿನಕಾಯಿ ಇದೆ, ಖಾರ, ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ. ಏನಾದ್ರೆ ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡ್ತಾ ಇರಬೇಕು. ಇವನ್ ಮಟನ್ ಇರ್ಬೋದು, ಚಿಕನ್ ಇರ್ಬೋದು. ಹೌದೌದು, ಎಲ್ಲ ಡಿಫ್ರೆಂಟ್ ವೆರೈಟಿ ಮಾಡ್ತಾನೆ ಇರಬೇಕು. ಮೊದಲೆಲ್ಲ ಸಾರು ಅಂದ್ರೆ ಸಂಡೇ ಬಂದ್ರೆ ಯೂಶಲಿ ಒಂದೇ ತರ ಮಟನ್ ಕರಿ, ಒಂದು ಸಾರು ಅನ್ನ ಮುದ್ದೆ ಮಾಡಿಟ್ರೆ ಮುಗಿದೋಯ್ತು ಜೀವನ ಅಂತಿದ್ರು. ಮಟನ್ ಸಾರು ಒಂದ್ ಮಾಡೋರು, ಕೋಳಿ ಸಾರು ಅಂತ ಒಂದ್ ಮಾಡೋರು. ಹೌದೌದು ಅಷ್ಟೇ. ಹೌದೌದು. ಬಟ್ ಈಗಲ್ಲ, ಎಲ್ಲಾರ ಮನೆಗಳಲ್ಲೂ ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡ್ತಾ ಇರ್ತಾರೆ. ಹೌದು, ಮಕ್ಕಳು ಸಹ ಬೇರೆ ಬೇರೆ ತರ ಕೇಳ್ತಾರೆ ಚಿಕನ್. ನನಗೆ ಎಷ್ಟೋ ಜನ ಈಗ ಸಣ್ಣ ಮಕ್ಳು ಬಂದಿರೋರೆಲ್ಲ ಹೇಳ್ತಾರೆ, ಇವನ್ ಅವರೇ ಟ್ರೈ ಮಾಡ್ತಾರಂತೆ ಮನೇಲಿ. ಅದೇ ನಂಗೆ ಆಶ್ಚರ್ಯಪ್ಪ. ಮಕ್ಕಳು ಹೇಳ್ತಾರೆ ನಾವು ನಿಮ್ದೆಲ್ಲ ಟಿವಿಲಿ ಮಾಡ್ತೀವಿ ಅಂತ. ನೆನ್ನೆ ಎಷ್ಟೊಂದು ಜನ ಬಂದಿದ್ರು ಗೊತ್ತಾ? ಅಷ್ಟು ಖುಷಿ ಆಗತ್ತೆ, ಮಕ್ಳಿಗೆ ಇಷ್ಟ ಆಗತ್ತೆ, ಮಕ್ಳು ಬರ್ಕೋತಾರೆ, ಟ್ರೈ ಮಾಡ್ತಾರೆ ಮನೇಲಿ ಅಂತ ಹೇಳಿದಾಗ ನಮಗೂ ತುಂಬಾ ಖುಷಿ ಆಗುತ್ತೆ. ಸಾಕನ್ಸುತ್ತಲ್ಲ? ಓಕೆ. ಪುದೀನ ಹಾಕ್ತಾ ಇದ್ದೀನಿ, ರುಬ್ಬೋದಕ್ಕೂ ಹಾಕಿದ್ದೀನಿ. ಹೌದು, ಸ್ವಲ್ಪ ಆ ಫ್ಲೇವರ್ಗೆ ಮಜಾ ಅಲ್ಲ? ಫ್ಲೇವರ್, ಹೌದು. ಆಯ್ತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಯ್ತು. ಪುದೀನ ಲಾಸ್ಟ್ ಅಲ್ಲಿ ಹಾಕ್ತಾರೆ, ಬಟ್ ಯೂಶಲಿ ಏನಂದ್ರೆ ಅದು ಚೆನ್ನಾಗಿ ಫ್ರೈ ಆದ್ರೇನೆ ಆಯಿಲ್ ಅಲ್ಲಿ ಚೆನ್ನಾಗಿ. ಸ್ವಲ್ಪ ಐಡಿಯಾ ಬರ್ಬೇಕಷ್ಟು ಅಡಿಗೆ ಮಾಡೋದು. ಐಡಿಯಾ ಬಂತು ಅಂದ್ರೆ ಮುಗಿದ ಕತೆ. ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ, ರುಬ್ಬೋದಕ್ಕೆಲ್ಲ ಏನು ಹಾಕಿಲ್ಲ. 1 ಸ್ಪೂನ್ ಧನಿಯಾ ಪೌಡರ್, ಚಕ್ಕೆ ಲವಂಗ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ. ಆ ಗರಂ ಮಸಾಲ ಜಾಸ್ತಿ ಆಗ್ಬಿಟ್ರು ಅದೊಂಥರ ಜಾಸ್ತಿ ಅದರದೇ ವಾಸನೆ ಹೊಡಿತಾ ಇರುತ್ತೆ. ಮಟನ್ ಪೀಸಸ್ನ ಹಾಕೋಣ. ಪೀಸಸ್ ಮಾತ್ರನಾ? ಗ್ರೇವಿನ ಹಾಕಿ. ಗ್ರೇವಿ ಹಾಕಲ್ಲ? ಗ್ರೇವಿ ಹಾಕಿ. ಡಬ್ಬಲ್ ಧಮಾಕ ಇದು ರೀ ಚಿತ್ರ. ಓಹೋ, ಅದ್ಭುತವಾಗಿರುತ್ತೆ ಇದು. ಸ್ವಲ್ಪ ಸಾಲ್ಟ್ ಹಾಕಿದೆ, ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ಆನಿಯನ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ. ಬಟ್ ಎಲ್ಲ ಬೆಂದಿರೋದ್ರಿಂದ ತಿರ್ಗಾ ನಿಮ್ಗೆ ಇದೇನು ಬೇಕಾಗಲ್ಲ ಅನ್ಸುತ್ತಲ್ಲ? ಏನ್ ಹೇಳಿ? ಜಾಸ್ತಿ ಹೊತ್ತು? ಇಲ್ಲ, ಜಾಸ್ತಿ ಹೊತ್ತು ಏನ್ ಬೇಕಾಗಲ್ಲ. ಸ್ವಲ್ಪ ಎಲ್ಲ ಆಯಿಲ್, ಇದು ಆನಿಯನ್ ಎಲ್ಲ ಫ್ಲೇವರ್ ಇಟ್ಕೋಬೇಕು. ಪುದೀನ ಮತ್ತೆ ಹಾಕಿದೀವಿ, ಸೀಸನಿಂಗ್ ಎಲ್ಲ ಇಟ್ಕೊಳ್ಳೋಕ್ಕೋಸ್ಕರ ಒಂದ್ ಸ್ವಲ್ಪ ಇನ್ನ ತಿಕ್ ಆಗುತ್ತೆ ಈಗ ಗ್ರೇವಿ. ಓಕೆ. ಪೆಪ್ಪರ್ ಪೌಡ್ರು ಹಾಕಿ, ಸ್ಮಾಲ್ ಟೀ ಸ್ಪೂನ್ ಅಷ್ಟು. ಸ್ವಲ್ಪ ಖಾರ ಬರುತ್ತೆ ಇದು.
ಆಯ್ತಾ ಗ್ರೇವಿ? ಮುಚ್ಚೋಣ ಒಂದು 2 ನಿಮಿಷ. ಒಂದು 2 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಆಯ್ತು. ನಾನು ಹೇಳೋದು ಮಟನ್ ಯಾವಾಗಲೂ ಇದೀನಿ, ಫಸ್ಟ್ ಮಟನ್ನ ನೀವು ಕುಕ್ಕರ್ಲಿ ಕೂಗಿಸ್ಕೊಂಡು ನೀವು ಆಮೇಲೆ ಏನಕ್ಕೆ ಆಮೇಲೆ ಮಾಡಿದ್ರೆ ಅದು ಆನಿಯನ್ ಅಷ್ಟೇ. ಮತ್ತೆ ನಾವು ಮೊದಲೇ ಹಾಕಿದ್ರೆ ಅದು ಸಾರೊಳಗೆ ಹಾಕಿದ್ರೆ ಅದೊಂಥರ ಡಿಫ್ರೆಂಟು. ಈ ತರ ಲಾಸ್ಟ್ ಅಲ್ಲಿ ಸೀಸನ್ ಮಾಡಿ ಹಾಕೋದ್ರಿಂದ ಅದು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೀವು ರೆಡಿ ಆದಂಗಾಗಿದೆ, ಇನ್ನೇನು ಸರ್ವಿಂಗ್ ಪ್ಲೇಟ್ ತಗೋಬೋದಲ್ವಾ? ಕೊತ 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 ಅಂತ ಕುದಿತಾ ಇದ್ದೀರಿ. ಕಲರ್ ನೋಡಿ, ನಾನು ತಿಕ್ಕದಾಗಿ ಗ್ರೇವಿ ಅಂತ ಹೇಳಿದೀನಿ, ಪೀಸಸ್ಗೆನೆ ಮೆತ್ಕೊಂಡಿರ್ಬೇಕು ಅಂತ ನೋಡಿ. ಎಸ್ 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 ಎಸ್. ಪುದೀನಾ ಮಟನ್ ತಿಂದು ನೋಡಿ ಹೇಳಿ. ಖಂಡಿತವಾಗ್ಲೂ ಪುದೀನಾ ಮಟನ್ ನಮ್ಮ ಕೈಲಿ ಕೊಟ್ಟಿದ್ದಾರೆ ಸುಚಿತಾ ಅವರು, ಅದ್ಭುತವಾಗಿ ಮಾಡಿದ್ದಾರೆ. ಮಾಡುವಂಥ ಕ್ರಮ ಕೂಡ ಚೆನ್ನಾಗಿತ್ತು, ಸ್ವಲ್ಪ ಜಾಸ್ತಿ ಇದ್ರು ಕ್ರಮ. ಒಂದು ಗಟ್ಟಿ ಗ್ರೇವಿ ಬೇಕು ಅಂದಾಗ ಈ ಥರ ಮಾಡ್ಕೊಂಡಾಗ ತಿಂದಾಗ ಮಜಾ ಬರುತ್ತೆ. ಇದನ್ನ ಯಾವ ರೀತಿ ಮಾಡೋದು ಸುಚಿತ್ರಾ ಒಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಪುದೀನಾ ಮಟನ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನಾ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ನೀರು, ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಮಟನ್, ರುಬ್ಬಿಕೊಂಡ ಮಸಾಲ, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಪುದೀನಾ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಬೇಯಿಸಿಕೊಂಡ ಮಟನ್, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ. ಈಗ ಪುದೀನಾ ಮಟನ್ ಸವಿಯಲು ಸಿದ್ಧ. ಓಕೆ ಸುಚಿತಾ ಅವರೇ, ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಅದ್ಭುತ ನೋಡ್ರಿ, ನೋಡ್ಬಿಡ್ರಿ ನೋಡ್ರಿ, ತಿನ್ನಕ್ಕಾಗಲ್ಲ ನಮ್ಗೆ. ಇಲ್ಲಪ್ಪ, ನೀವು ರುಚಿ ಹೆಂಗಿದೆ ಅಂತ ಹೇಳ್ತಿರ್ತೀರಾ, ನಾನು ಅದಕ್ಕೋಸ್ಕರ ನೋಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸುಚಿತ್ರಾ. ಈ ತರ ಹೊಸ ಹೊಸ ಡಿಶ್ ನಮಗೆ ತೋರಿಸ್ತಾ ಇರಿ, ನಾವು ಕಲ್ತ್ಕೊಳ್ತಾ ಇರ್ತೀವಿ, ನಮ್ಮಲ್ಲಿ ಟ್ರೈ ಮಾಡ್ತಾ ಇರ್ತೀವಿ, ಎಲ್ಲರ ಮೇಲೂ ಪ್ರಯೋಗ ಮಾಡ್ತಾ ಇರ್ತೀವಿ. ನೀವು ಕಾರ್ಯಕ್ರಮದಲ್ಲಿ ಬಂದು ಹೊಸ ಹೊಸ ರುಚಿಗಳನ್ನ ನಮಗೆ ತೋರಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಗುರುಜಿ ಅವರೇ, ನಮಸ್ಕಾರ. ಬನ್ನಿ ಗುರುಜಿ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಓಕೆ, ಗುರುಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುಜಿ ಈ ಬಂದ ತಕ್ಷಣ ಸ್ವಲ್ಪ ನಮಗೆಲ್ಲ ಕಳೆ ಬರುತ್ತೆ, ಕೊಳೆ ಎಲ್ಲ ಹೋಗುತ್ತೆ, ಕಳೆ ಬರುತ್ತೆ. ಓಕೆ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಏನ್ ಮಾಡ್ತಾ ಇದ್ದೀರಾ? ಆಲ್ಮಂಡ್ ಮಿಲ್ಕ್, ಬಾದಾಮಿ ಹಾಲು ಅಂದ ತಕ್ಷಣ ಗುರುಜಿ ಅವ್ರ ಹತ್ರ ನಿಮ್ ಒಂದೇ ಒಂದು ತಲೆಗೆ ಬರಬೇಕು. ಯಾವುದೇ ಪೌಡರ್ ಇಲ್ಲ, ಪೌಡರ್ ಇರದೆ ಸಕ್ಕರೆ ಇಲ್ಲ, ಬಾದಾಮಿನ ತಂದು ಅರೆದು ಬಟ್ಟೆಲಿ ಹಾಕಿ ಹಿಂಡಿ ಮಾಡಿರುವಂತ ಗಟ್ಟಿಯಾದಂತ ಪ್ಯೂರ್ ಬಾದಾಮಿ ಹಾಲು. ಖಂಡಿತ ಹಸುವಿನ ಹಾಲು, ಎಮ್ಮೆ ಹಾಲು, ಯಾವ ಹಾಲು ಬಳಸೋದು. ಬಾದಾಮಿ ಹಾಲು ಬೇಕಾಗುವ ಸಾಮಗ್ರಿಗಳು: ಬಾದಾಮಿ, ಬಾದಾಮಿ ಬೀಜದ ಹಾಲು, ಗಸಗಸೆ, ಸೋಂಪು, ಕಾಳುಮೆಣಸು, ಏಲಕ್ಕಿ, ಖರ್ಜೂರದ ಪೇಸ್ಟ್. ಸೊ ಮೊದಲು ಇದನ್ನ ಮಿಕ್ಸರ್ಗೆ ಹಾಕಿ ಹಾಲು ತೆಕ್ಕೊಳ್ಳೋಣ. ಓಕೆ ಓಕೆ. ಬಾದಾಮಿನ ಹಾಕೋಣ ಮೊದಲು. ಅಂದ್ರೆ ಬಾದಾಮಿನ ನೆನೆಸಿ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಅವರ್ 2 ಅವರ್ ಅಥವಾ ಬೆಳಗ್ಗೆ ಮಾಡ್ತೀವಿ, ರಾತ್ರಿ ನೆನೆಸಿ ಒಂದು ಕಪ್ಪಲ್ ಹಾಕಿಟ್ಟು ಆ ಸಿಪ್ಪೆನ ತೆಗೆದು ಆಮೇಲೆ ಮಿಕ್ಸಿಗೆ ಹಾಕಿದ್ರೆ ತುಂಬಾ ಅದ್ಭುತವಾಗಿರುವಂತ ಒಂದು ಹಾಲನ್ನ ತೆಗಿಬಹುದು ಅದರೊಳಗಿಂದ. ಸೊ ಇದನ್ನ ಹಾಕಿ ಮಿಕ್ಸ್ ಮಾಡೋಣ ಇವಾಗ. ಓಕೆ. ಆಯ್ತಲ್ಲ ಗುರುಜಿ? ಹಾ, ಅಂದ್ರೆ ಬಾದಾಮಿನ ಹಾಕೊಂಡು ಹಸಿ ನೆನೆಸಿರುವಂತ ಬಾದಾಮಿನ ಹಾಕಿ ಹಾಲನ್ನ ತೆಗಿಯುವಂಥದ್ದಲ್ವಾ? ಹೌದು. ಓಕೆ. ಸೊ ಇವಾಗ ಇದನ್ನ ಅದನ್ನೇನು ತಿರ್ಗೇನು ಸೋಸ್ಬೇಕಾಗಿಲ್ಲ ಅಲ್ಲ? ಇಲ್ಲ, ಬೇಕಾಗಿಲ್ಲ. ಬೇಕಾಗಿಲ್ಲ. ಫೈನ್ ಪೇಸ್ಟ್ ತರ ಆಗಿರುತ್ತೆ. ಓಕೆ. ಸಾಕು. ಓಹೋ, ಹೋಗಿದ್ ಕತೆ ಗುರುಜಿ, ಇವತ್ತು ಸೀದಾ ಪಾಚ ಮಾಡೋದೇನೇನೆ. ಈಗ ಸೋಂಪು, ಗಸಗಸೆ, ಏಲಕ್ಕಿ, ಕರಿಮೆಣಸು. ಸೊ ಇದನ್ನ ನಾನು ಮೊದಲೇ ಮಿಕ್ಸ್ ಮಾಡ್ಕೊಂಡು ತಂದ್ಬಿಡಿದ್ದೀನಿ. ಓಕೆ ಓಕೆ. ಇದನ್ನ ಇದಕ್ಕೆ ಮಿಕ್ಸ್ ಮಾಡಿ. ಅಂದ್ರೆ ಇನ್ನೊಂದ್ಸರಿ ಹೇಳ್ತಾ ಇದೀವಿ, ಸ್ವಲ್ಪ ಸೋಂಪು, ಒಂದು 4 ಕರಿ ಮೆಣಸಿನ ಕಾಳು, 1-2 ಏಲಕ್ಕಿ, ಮತ್ತೆ 1 ಸ್ಪೂನ್ ಅಷ್ಟು ಗಸಗಸೆನ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನ ಹಾಕಿದ್ರೆ ತಾಕತ್ಕಿ ದವಾ. ಸೊ ಒಂದು 1/4 ಸ್ಪೂನ್, ಅರ್ಧ ಸ್ಪೂನ್ ಹತ್ತತ್ರ ಓಕೆ ಹಾಕೋಣ. ಅಂಡ್ ಡೇಟ್ ಪೇಸ್ಟ್ ಒಂದು ಸ್ವಲ್ಪ ಹಾಕೋಣ ರುಚಿ. ಹಾಕಿ ಇದಕ್ಕೆ ಹಾಕ್ಬೋದು ಗುರುಜಿ, ಪರವಾಗಿಲ್ಲ, ಆಲ್ರೈಟ್, ಚೆನ್ನಾಗಿರುತ್ತೆ.
ಬಾದಾಮಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಹಾಗಾಗಿ ನಾವು ವಯಸ್ಸಾಗ್ತಾ ಆಗ್ತಾ ಬರುವಂಥ ಆಸ್ಟ್ರೋಪೊರೋಸಿಸ್ ಆಗಲಿ, ಡಯಾಬಿಟಿಸ್ಗಾಗಲಿ ಇಂಥದಕ್ಕೆಲ್ಲ ಒಂದು ರೀತಿ ಒಳ್ಳೆಯದು. ಓಕೆ. ಹಸುವಿನ ಹಾಲನ್ನ ನಾವು ಕುಡಿದಾಗ ಅದರಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ಗೆ ಅನಾನುಕೂಲ ಆಗುವಂಥ ಕೊಲೆಸ್ಟ್ರಾಲ್ ಇರುತ್ತೆ. ಆದರೆ ಇದರಲ್ಲಿ ಅದಿರೋದಿಲ್ಲ. ಹಾಗಾಗಿ ಧೈರ್ಯವಾಗಿ ಯಾರು ಎಷ್ಟು ಕುಡಿದ್ರೂ ತಪ್ಪಿಲ್ಲ, ತೊಂದರೆ ಆಗೋದಿಲ್ಲ. ಇದು ಗ್ರೇಟೆಸ್ಟ್ ಅಡ್ವಾಂಟೇಜ್. ಆಮೇಲೆ ಇವಾಗ ಸೋಯಾ ಮಿಲ್ಕು, ರೈಸ್ ಮಿಲ್ಕು, ಆಲ್ಮಂಡ್ ಮಿಲ್ಕ್ ಎಲ್ಲ ಆದರೆ ಅದರಲ್ಲಿ ಅದಕ್ಕಿಂತ ಜಾಸ್ತಿ ಇದರಲ್ಲಿ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಏನೇನು ಪೌಷ್ಟಿಕ ಅಂತ ಏನು ಬೇಕೋ ಅವೆಲ್ಲ ಇದರಲ್ಲಿ ಸಿಗುತ್ತೆ. ಸೊ ಈ ಥರ ಮಾಡಿಕೊಟ್ಟಾಗ ಮಕ್ಕಳು ಆಟ ಆಡ್ಕೊಂಡು ಬಂದಾಗ, ಗಂಡ ಕೆಲಸ ಮುಗಿಸ್ಕೊಂಡು ಬಂದಾಗ ಗಟ ಕುಡಿದು ಖುಷಿಯಾಗಿರ್ತಾರೆ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದೆಮ್. ಓಕೆ. ಗುರೂಜಿಯವರು ಯಾವ ರೀತಿ ಬಾದಾಮಿನ ಅರ್ದು ತುರಿದು ಬಂದು ಹಿಂಡಿ ರಸ ಮಾಡಿದ್ರು, ಇದನ್ನ ಯಾವ ರೀತಿ ಮಾಡಿ ಏನೇನು ಹಾಕಿ ಇದನ್ನ ಕಲಸಿ ರೆಡಿ ಮಾಡಿ ಕೊಟ್ಟಿದ್ದಾರೆ, ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ದಯವಿಟ್ಟು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲಿ ಮಾಡ್ಕೊಂಡು ಕುಡ್ಕೊಳ್ಳಿ. ಬಾದಾಮಿ ಹಾಲು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬಾದಾಮಿ ಬೀಜದ ಹಾಲು ಹಾಕಿ ಗ್ರೈಂಡ್ ಮಾಡಿ. ಇದಕ್ಕೆ ಗಸಗಸೆ, ಏಲಕ್ಕಿ, ಸೋಂಪು, ಕಾಳುಮೆಣಸು ಹಾಕಿ ಮಾಡಿದ ಪುಡಿ, ಖರ್ಜೂರದ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದರೆ ಬಾದಾಮಿ ಹಾಲು ರೆಡಿ ಟು ಡ್ರಿಂಕ್. ಟೇಸ್ಟ್ ಮಾಡ್ಬಿಡ್ಲಾ? ರೆಡಿ. ಒಂದು ಪ್ರಶ್ನೆ ಜ್ಞಾಪಕ ಬಂತು, ಆಮೇಲೆ ಕುಡಿಯೋಣ. ಗುರುಜಿ ಏನಂತ ಹೇಳಿದ್ರೆ, ಒಬ್ರು ನಮಗೆ ಪತ್ರನೂ ಬರೆದಿದ್ದಾರೆ, ಜ್ಯೋತಿ ಅನ್ನೋರು. ಅವ್ರಿಗೇನಂದ್ರೆ ಮದುವೆ ಆಗಿ 16-17 ವರ್ಷ ಆಗಿದೆ, ಮಗು ಆಗಿ 15 ವರ್ಷ ಆಗಿದೆ. 15 ವರ್ಷ ಆಗಿದೆ, ಅವ್ರಿಗೆ ಬೆಳಗ್ಗೆ ಹೊತ್ತು ಮೋಷನ್ನೇ ಪಾಸ್ ಮಾಡಕ್ ಆಗ್ತಾ ಇಲ್ಲಂತೆ. ಜನರಲಿ ಸರಿ ಹೋಗುತ್ತೆ. ಈ ಕ್ರಾನಿಕ್ 20 ವರ್ಷ 25 ವರ್ಷ ಈ ಕಾನ್ಸ್ಟಿಪೇಷನ್ 3 ದಿನ 4 ದಿನಕ್ಕೆ ಒಬ್ಬೊಬ್ರು ಹೋಗ್ತಾರೆ. ಅಯ್ಯೋ, 3 ದಿನ 4 ದಿನಕ್ಕೆ ಒಂದ್ಸಲಿ ಟಾಯ್ಲೆಟ್ಗೆ ಹೋಗ್ತಾರೆ, ಲೆಟ್ರಿನ್ಗೆ ಹೋಗ್ತಾರೆ. ಊಟ ಮಾಡಲ್ಲ ಗುರುಜಿ? ಊಟ 2 ಸಲ 3 ಸಲ ದಿನಕ್ಕೆ ಮಾಡ್ತಾರೆ. ಔಟ್ಪುಟ್ ಮಾತ್ರ ಕಮ್ಮಿ, ಇನ್ಪುಟ್ ಧಾರಾಳ ಇದೆಯಾ? ಬೇಕಾದಷ್ಟು ಚೆನ್ನಾಗಿದೆ. ಸೊ ಇದನ್ನೆಲ್ಲ ಸರಿ ಮಾಡೋಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಸೂಜೋಕ್ ಥೆರಪಿ ಕೂಡ ಬಹಳ ಸಹಾಯಕಾರಿಯಾಗುತ್ತೆ. ಯಾವುದೇ ಒಂದು ಬೆರಳನ್ನು ತೊಗೊಂಡ್ರೆ ನಮಗೆ ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ಬರುತ್ತೆ, ಹೀಗೆ ಬಂದು ಇದು ತಲೆಭಾಗ, ಇದು ಚೆಸ್ಟು, ಇದು ಅಬ್ಡಾಮಿನಲ್ ಏರಿಯಾ. ಹಾಗಾಗಿ ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ಬರುತ್ತೆ. ಹಾಗಾಗಿ ನಾವು ಈ ಭಾಗದಲ್ಲಿ ಎನರ್ಜೈಸ್ ಮಾಡಬೇಕಾಗತ್ತೆ. ಚೈನೀಸ್ ಆಕ್ಯುಪಂಕ್ಚರ್ ಪ್ರಕಾರ ಹ್ಯುಮಿಡಿಟಿ ಟೋನಿಫಿಕೇಶನ್ ಮತ್ತು ವಿಂಡ್ ಟೋನಿಫಿಕೇಶನ್ ಅಂತ ಮಾಡಬೇಕು. ಅಂದರೆ ಆ ಸ್ಟೂಲ್ಸ್ ಹಸಿ ಆಗಬೇಕು ಅಥವಾ ಸಾಫ್ಟ್ ಆಗಬೇಕು, ಅದಕ್ಕೆ ನೀರಿನಂಶ ಜಾಸ್ತಿ ಆಗಬೇಕು. ಮತ್ತು ವಿಂಡ್, ಅದಕ್ಕೆ ಮೂಮೆಂಟ್ ಬೇಕು, ಅದಕ್ಕೆ ಮೂವ್ ಆಗಬೇಕು, ಬೌಲ್ ಮೂಮೆಂಟ್. ಅದಕ್ಕೆ ವಿಂಡ್ ಟೋನಿಫಿಕೇಶನ್ ಅಂತ ನಾವು ಮಾಡ್ತೀವಿ, ನೀಡ್ಲ್ ಹಾಕ್ಬಿಟ್ಟು ಮಾಡ್ತೀವಿ. ಬಟ್ ಮನೆಯಲ್ಲೇ ಮಾಡ್ಕೊಳ್ಳುವಾಗ ಅವರು ಇದು ಲಾರ್ಜ್ ಇಂಟೆಸ್ಟೈನ್ ಹೀಗೆ ಮೂವ್ ಆಗುತ್ತೆ, ಹಂಗೆ ಬೌಲ್ ಮೂಮೆಂಟ್ ಹೀಗೆ ಮೂವ್ ಆಗುತ್ತೆ. ಹಾಗಾಗಿ ಒಂದು ನಮ್ಮ ಬೆರಳಿಂದ ಈ ಥರ ಮಸಾಜ್ ಮಾಡ್ಕೊಂಡು ಹೋದರೆ ಆ ಬೌಲ್ ಮೂಮೆಂಟ್ಗೆ ಸಹಾಯ ಆಗೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಊಟ ಮಾಡೋಕ್ಕೆ ಮುಂಚೆ, ತಿಂಡಿ ತಿನ್ನೋಕ್ಕೆ ಮುಂಚೆ 1 ಗಂಟೆ ಮುಂಚೆ 1 ಲೋಟ 2 ಲೋಟ ನೀರು ಕುಡಿಬೇಕು. ಊಟದ ಜೊತೆ ಆದಷ್ಟು ಕಮ್ಮಿ ನೀರನ್ನು ಸೇವನೆ ಮಾಡಬೇಕು. ಊಟ ಅಥವಾ ತಿಂಡಿ ಆದಮೇಲೆ 2ರಿಂದ 2.5 ಗಂಟೆ ಆದಮೇಲೆ ಒಂದು 2-3 ಲೋಟ ನೀರು ಕುಡಿಬೇಕು. ಅಂದರೆ ದಿನಕ್ಕೆ ಒಂದು 2-2.5 ಲೀಟ್ರು ಬಿಟ್ಟು ಸೇರಿರುತ್ತೆ. ಒಂದೇ ಸಲ ಕುಡಿಯೋದು ಅಷ್ಟು ಅನುಕೂಲ ಅಲ್ಲ. ಈ ರೀತಿ ಮಾಡಿದಾಗ ನಮ್ಮ ಬೌಲ್ ಮೂಮೆಂಟ್ಗೂ ಅನುಕೂಲ ಆಗುತ್ತೆ. ಅದು ಸ್ವಲ್ಪ ಫ್ಲೂಯಿಡಿಟಿ ಇರುತ್ತೆ, ಅದಕ್ಕೆ ಕಾನ್ಸ್ಟಿಪೇಟ್ ಆಗೋದಿಲ್ಲ. ಜೊತೆಗೆ ಇದಕ್ಕೆ ಆ್ಯಸ್ ಯೂಶುವಲ್ ಹಿಂದಿನ ಜನ್ಮ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಕಾರಣನ ಸರಿ ಮಾಡಿದಾಗಲೂ ಆ ಒಂದು ನ್ಯೂನ್ಯತೆ ಅಥವಾ ಆ ತೊಂದರೆ ಸರಿ ಹೋಗೋ ಸಾಧ್ಯತೆ ಇದೆ. ಓಕೆ ಜ್ಯೋತಿಯವರೇ, ಇನ್ನೇನು ತೊಂದರೆ ಏನಿಲ್ಲ ಅನ್ಕೊಂಡಿದ್ದೀನಿ. ಇದಕ್ಕೆ ಈ ಸುಲಭವಾಗಿ ಪರಿಹಾರ ಸಿಗ್ಬೋದು ಅಂತ ಕೂಡ ಅನ್ಕೊಂಡಿದ್ದೀನಿ. ನೋ ಪ್ರಾಬ್ಲಮ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರೂಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಓಕೆ ಗುರೂಜಿ, ತುಂಬ ಸಖತ್ತಾಗಿದೆ, ಆದರೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂತ ಬಾಯಿ ಕೇಳ್ತಾ ಇದೆ. ಯೂಶಲಿ ನಾವೆಲ್ಲ ಜಾಸ್ತಿ ಸಿಹಿನ ಕುಡಿದು ಅಭ್ಯಾಸ ಆಗಿರೋದ್ರಿಂದ ನಮಗೆ ಸ್ವಲ್ಪ ಸ್ವಲ್ಪ ಸಿಹಿ ಬೇಕಿತ್ತು ಅನ್ನಿಸ್ತದೆ. ಆದರೂ ನೀವು ಒಳ್ಳೆ ಡ್ರಿಂಕ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ಇನ್ನು ಸಾಕಷ್ಟು ನಿಮ್ಮ ಮಾರ್ಗದರ್ಶನ ನಮಗೆ ಬೇಕಾಗಿದೆ, ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಏನ್ ನಿಮ್ಮ ಹೆಸರು? ಅನು. ಎಲ್ಲಿಂದ ಬರ್ತಾ ಇರೋದು? ಬಗಲ್ಗುಂಟೆ. ಓಕೆ, ಏನ್ ಮಾಡ್ತಿದ್ದೀಯ ಇವತ್ತು ನೀನು? ಮೊಟ್ಟೆ ಬೋಂಡ ಯಾರು ಹೇಳ್ಕೊಟ್ರು? ನಮ್ಮ ಅಜ್ಜಿ. ಹೌದಾ? ಎಷ್ಟು ಸರಿ ಮಾಡಿದ್ದೆ ಮೊಟ್ಟೆ ಬೋಂಡ? ಮನೇಲಿ ಒಂದು 5-6 ಸರಿ ಮಾಡಿ, ಚೆನ್ನಾಗಿ ಮಾಡು, ಎಣ್ಣೆ ಕೀಡ್ಬೇಡ ಅಂತೆಲ್ಲ ನಿಮ್ಮ ಅಜ್ಜಿ ಹೇಳ್ಕೊಟ್ರಾ? ಹಾ, ಓಕೆ. ಮೊಟ್ಟೆ ಬೋಂಡ ಮಾಡಕ್ಕೆ ಏನೇನು ತಂದಿದ್ಯಾ ಪುಟ್ಟ? ಮೊಟ್ಟೆ ಬೋಂಡ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಮಾಡಕ್ಕೆ? ಮಿಕ್ಸಿಂಗ್ ಬೌಲ್. ಟೇಕ್ ಇಟ್. ಕಡಲೆ ಹಿಟ್ಟು,
ಕಡಲೆ ಹಿಟ್ಟು ಎಷ್ಟು ಸ್ಪೂನು? 1 ಬೌಲ್ ಹಾಕೋಬೇಕು. 1 ಬೌಲ್ ಹಾಕೋಬೇಕು. ಹಾಕೋ. ಅಕ್ಕಿ ಹಿಟ್ಟು ಎಷ್ಟು? ಅದು ಸ್ವಲ್ಪ 1 ಸ್ಪೂನ್. ಅಚ್ಚಕಾರದ ಪುಡಿ ಎವರೆಸ್ಟ್ ಅಚ್ಕಾರದ ಪುಡಿ 1/2 ಸ್ಪೂನ್. 1/2 ಸ್ಪೂನ್. ಓಕೆ, ಪರ ಇನ್ನೂ ಸ್ವಲ್ಪ ಹಾಕಿ, ಏನಾಗಲ್ಲ. ಉಪ್ಪು ಅಷ್ಟೇನಾ? ಎಲ್ಲ ಜ್ಞಾಪಿಸ್ಕೊಂಡಿಯಾ? ಇಲ್ಲ ನಿಮ್ಮ ಅಜ್ಜಿಗೆ ಫೋನ್ ಮಾಡ್ಕೊಡ್ಲಾ? ಬೇಡ ಬೇಡ. ಹಾಂ, ಇಲ್ಲ ಹೇಳಿ, ನಿಮ್ಮ ಅಜ್ಜಿಗೆ ಫೋನ್ ಮಾಡ್ಕೊಡ್ತೀನಿ. ಏನೋ ಕನ್ಫ್ಯೂಷನ್ ಇದೆಯಾ? ನೋ ಕನ್ಫ್ಯೂಷನ್? ಓಕೆ. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಜನ ಇದ್ದೀರಾ ಮಲ್ಲಿ ನೀವು? ನಾವು 5 ಮೆಂಬರ್ಸ್. ಯಾರ್ಯಾರು? ನಾನು, ನಮ್ಮ ಅಜ್ಜಿ, ನಮ್ಮ ಅಣ್ಣ. ನಿಮ್ಮ ಅಣ್ಣ ಎಷ್ಟೇ ಕ್ಲಾಸು? 9th. ಯಾವ ಸ್ಕೂಲಿಗೆ ಹೋಗ್ತಾನೆ ಅವನು? ನಿಸರ್ಗ ವಿದ್ಯಾನಿಕೇತನ. ನೀನು ಅದೇ ಸ್ಕೂಲಾ? ಅಪ್ಪ ಏನು ಮಾಡ್ತಾರೆ? ಅಪ್ಪ BBMP ಕೆಲಸ ಮಾಡ್ತಾರಾ? ಎಲ್ಲಿ? ಬಗಲ್ಗುಂಟೆ. ಬಗಲ್ಗುಂಟೆ ಇಲ್ಲ? ಓ, ವೆರಿ ಗುಡ್. ಅಮ್ಮ ಮಲ್ಲೇ ಇರ್ತಾರಾ? ಏನು ಮಾಡ್ತಾರ ಅಮ್ಮ? ಚೆನ್ನಾಗಿ ಅಮ್ಮ ಇದು ಮಾಡ್ತಾರೆ, ಗಾಡಿ ಕಲ್ಸ್ಕೊಡ್ತಾರೆ. ಡ್ರೈವಿಂಗ್ ಸ್ಕೂಲ್ ಇಟ್ಟಿದ್ದಾರಾ? ಗಾಡಿನಾ? ಓ, ಯಾವ ಗಾಡಿ ಹೇಳ್ಕೊಡ್ತಾರಮ್ಮ? ಅಮ್ಮ ಸ್ಕೂಟಿ ಹೇಳ್ಕೊಡ್ತಾರಾ? ಓ, ನಿನ್ಗೆ ಬರುತ್ತಾ ಸ್ಕೂಟಿ ಓಡ್ಸಕ್ಕೆ? ಇಲ್ಲ. ನಿಂಗೆ ಹೇಳ್ಕೊಟ್ಟಿಲ್ವಾ? ವೆರಿ ಗುಡ್. ಸ್ವಲ್ಪ ನೀರು. ಅಂತೂ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮೊಟ್ಟೆ ಬಣ್ಣ ತೋರಿಸಿರ್ಲಿಲ್ಲ, ಗೊತ್ತಾ? ನೀನು ಬಂದು ತೋರಿಸಿ ಅಂತ ಕಾಯ್ತಾ ಇದ್ವಿ. ಅವತ್ತಿನ ಹಂಗೆ ಇಟ್ಕೊಂಡಿದ್ವಿ, ಯಾರ ಬಂದು ತೋರಿಸ್ತೀನಿ. ಅಂತೂ ನಿಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಾರೆ, ನೀನು ತೋರಿಸ್ತಾ ಇದೆಯಾ? ಇದೇ ಫಸ್ಟ್ ಟೈಮ್ ನಾವು ಮೊಟ್ಟೆ ಬಣ್ಣ ತೋರಿಸ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ. ನೆಕ್ಸ್ಟ್ ಏನು? ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೋಣ. ಸಾಕಾಯ್ತು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಅದಕ್ಕೇನು ಹಾಕ್ಬೇಕು ಅನ್ಕೊಂಡೆ? ಕೊತ್ತಂಬರಿ ಏನು ಹಾಕ್ಬೇಕು ಅಂತಿದೆ? ಹಾಕೋ, ಪರವಾಗಿಲ್ಲ. ನೆಕ್ಸ್ಟ್ ಏನು? ಎಣ್ಣೆ ಕಾದಿದೆ, ಮೊಟ್ಟೆ ತಗೋಬೇಕು, ಬೇಯಿಸಿರುವಂತ ಮೊಟ್ಟೆ. ನಿಧಾನ ಬಿಡಬೇಕು. ಎಣ್ಣೆ 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 ಸ್ಲೋ, ಏನಾಗಲ್ಲ, ನಿಧಾನ ಬಿಡು, ಸ್ಲೋ ಬಿಡು, ಏನಾಗಲ್ಲ. ಹಾ, ವೆರಿ ಗುಡ್. ಕೂಲ್, ನಿಧಾನ ಬಿಡು. ನೋಡಿದ್ಯಾ ಅಡುಗೆ ಮಾಡೋದು ಎಷ್ಟು ಕಷ್ಟ? ಅಮ್ಮ ಏನೋ ಮಾಡ್ಕೊಟ್ರೆ ಬೇರೆ ಜನ ನಕರೆಗಳು ಮಾಡ್ತೀರಂತೆ ಮನೇಲಿ, ಇದು ಸರಿಯಿಲ್ಲ ಅದು ಸರಿಯಿಲ್ಲ ಅಂತ. ಎಷ್ಟು ಕಷ್ಟ ನೋಡಿದ್ಯಾ ಅಡುಗೆ ಮಾಡೋದು? ಸ್ವಲ್ಪ ಕೈ ಬಿಟ್ರೆ ಎಣ್ಣೆ ಸುಡಿತೆ. ಅಮ್ಮ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ವ ನಮಗೋಸ್ಕರ. ಓಕೆ, ಹಬ್ಬ ಮುಗೀತಲ್ಲ? ಆಗಿದಲ್ವಾ? ಆಗಿದೆ. ಓಕೆ, ಆಫ್ ಮಾಡ್ಬಿಡ್ಲಾ ಇದನ್ನ? ಓಕೆ ಓಕೆ ಓಕೆ, ಸ್ಲೋ 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 ಸ್ಲೋ. ಓಕೆ, ರೆಡಿನಾ? ನೆಕ್ಸ್ಟ್ ಏನು ಮಾಡೋಣ? ಚಾಕು ತಗೊಂಡು ಆಹಾ, ಹೆಂಗೆ ಅಮ್ಮ ಮಾಡಿದ್ರೆಲ್ಲ ನಕರ ಮಾಡ್ತೀರಾ ಮಲ್ಲಿ ಮಕ್ಕಳು? ಇದು ಬೇಡ ಅದು ಬೇಡ ಅಂತ ಗೊತ್ತಾಯ್ತಾ? ಬಿಸಿ ಅಂದ್ರೆ ಏನು ಅಂತ ನಿಂಗೆ? ಏನಾಗ್ಬೇಕು ಅದಕ್ಕೆ? ಪೆಪ್ಪರ್ ಪೌಡರ್. ಅದು ಇಲ್ಲ, ಉಪ್ಪು ಮತ್ತೆ ಖಾರ ಪುಡಿ ಮಿಕ್ಸ್ ಮಾಡ್ಕೊಂಡ್ರೆ. ಉಪ್ಪು ಖಾರದ ಪುಡಿ. ಆಮೇಲೆ ಪೆಪ್ಪರ್ ಪೌಡ್ರು. ಹಾಕು. ಕ್ಯಾರೆಟ್ ತುರಿ. ಹಾಕ. ಈರುಳ್ಳಿ. ಕೊತ್ತಂಬರಿ. ಓಹೋ, ಮೊಟ್ಟೆ ಬೊಂಡ ರೆಡಿ. ನಿಮ್ಮ ಅಜ್ಜಿ ಹೇಳ್ಕೊಟ್ಟಿದಂತ ಮೊಟ್ಟೆ ಬೊಂಡ ರೆಡಿ.
ಓಕೆ, ಅನು ಅವರು ಬಗಲ್ಗುಂಟೆಯಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊಟ್ಟೆ ಬೋಂಡವನ್ನು ಮಾಡಿದ್ದಾರೆ. ಈಸಿಯಾಗಿ ಮಾಡ್ಬೋದು, ಮಕ್ಕಳುಗಳು ಮಾಡ್ಕೋಬೋದು ಅನ್ನೋಕ್ಕೆ ಇದೇ ಸಾಕ್ಷಿ. ಯಾಕಂದರೆ ಹಾಕಿದಂಥ ಮೆಟೀರಿಯಲ್ಲು ಮೇಲ್ಗಡೆ ಹಾಕಿದಂತೆಲ್ಲ ನೋಡಿದಾಗ ಪರವಾಗಿಲ್ಲ ಮಾಡ್ಕೋಬೋದಲ್ವಾ, ಮಕ್ಕಳು ಮಾಡ್ಬೋದಲ್ವಾ ಅಂತ ನಿಮಗೂ ಅನ್ನಿಸ್ತಾ ಇರುತ್ತೆ. ಅಯ್ಯೋ ನಮಗೂ ಕಳಿಸ್ಬೋದಾಗಿತ್ತಪ್ಪ, ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ ಅನ್ಕೋಬೇಡಿ. ಇದು ರೋಟೀನು, ಯಾವಾಗಲೂ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ನೀವು ತಿರ್ಗಾ ಸೇರಿಸ್ತಾ ಇರ್ಬೋದು, ಎನ್ಕ್ವೈರಿ ಮಾಡ್ಕೋಬೋದು. ಯಾಕಂದರೆ ಪ್ರೋಗ್ರಾಮ್ ನಡೆಯೋಕ್ಕೂ 15 ದಿನ ಮೊದಲೇ ನಾವು ಇದು ಸ್ಕ್ರಾಲಿಂಗ್ ಹಾಕಿರ್ತೀವಿ, ಈ ಥರ ಪ್ರೋಗ್ರಾಮ್ ಶುರು ಆಗುತ್ತೆ, ನಿಮ್ಮ ಮಕ್ಳನ್ನ ಕರ್ಕೊಂಬರ್ಬೋದು ಅಂತ. ತುಂಬ ಜನ ಕರ್ಕೊಂಬಂದಾಗ ಅವ್ರು ಸೆಲೆಕ್ಷನ್ ಆಗಿರಲ್ಲ, ಕೆಲವೇನೋ ಭಯ ಇರುತ್ತೆ ಮಕ್ಕಳಿಗೆ, ಅಥವಾ ಅವ್ರಷ್ಟು ಮನೆಯಿಂದ ಅವರು ಮಾಡಬೇಕು ಅಂತ ಮಕ್ಕಳು ಇಂಟ್ರೆಸ್ಟ್ ತುಂಬ ಇಂಪಾರ್ಟೆಂಟು. ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮನೆಯವರು ಎಷ್ಟು ಪ್ರೆಷರ್ ಮಾಡಿದ್ರೆ ಮಕ್ಕಳು ಮಾಡೋಕ್ಕಾಗೋದಿಲ್ಲ. ಏನಿಯೋ ನಮ್ಮ ಕಾರ್ಯಕ್ರಮಕ್ಕೆ ಬಗಲ್ಗುಂಟೆಯಿಂದ ಬಂದಿರೋಂಥ ಅನು ಅವರು ಮಾಡಿದಂಥ ಮೊಟ್ಟೆ ಬೋಂಡ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊಟ್ಟೆ ಬೋಂಡ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ, ನೀರು ಹಾಕಿ ಚೆನ್ನಾಗಿ ಕಲಸಿ. ಇದರಲ್ಲಿ ಬೇಯಿಸಿ ಕಟ್ ಮಾಡಿದ ಮೊಟ್ಟೆಯನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದು ಕಟ್ ಮಾಡಿ. ಇದರ ಮೇಲೆ ಉಪ್ಪು, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಕ್ಯಾರೆಟ್ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೊಟ್ಟೆ ಬೋಂಡ ರೆಡಿ ಟು ಟೇಸ್ಟ್. ಓಕೆ, ನೋಡೋಣ ಬೋಂಡ ಆಗಿದೆ ಅಂತ. ತುಂಬ ಸಖತ್ತಾಗಿದೆ ರೀ. ನಾನು ಅವಾಗ ಹೇಳೋದಲ್ಲ, ನಮ್ಮ ಒಗ್ಗರಣೆ ಬಿಲಿ ತೋರಿಸೇ ಇಲ್ಲ ನಾವು. ಮೋಸ್ಟ್ಲಿ ಅನು ತೋರಿಸ್ಬೇಕು ಅಂತ ಬಿಟ್ಟಿದ್ದೇನೋ ಅನಿಸ್ತಾ ಇದೆ. ತುಂಬ ಸಖತ್ತಾಗಿದೆ. ಆ ಮೊಟ್ಟೆ ಬೋಂಡದ ಮೇಲೆ ಉಪ್ಪು ಮೆಣಸು ಮತ್ತು ಉಪ್ಪು ಖಾರ ಎರಡನ್ನೂ ಹಾಕಿ ಅದ್ರ ಮೇಲೆ ಈರುಳ್ಳಿ ಮತ್ತು ಆ ಕ್ಯಾರೆಟ್ ಹಾಕಿರೋದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಛೋಟಾ ಚೆಫ್ ಅವ್ರು ಯಾರು ಬಂದಿದ್ರು ಅವರೆಲ್ಲರಿಗೂ ಸಹ ಗೃಹ ವೈಭವ್ ಯುವರ್ ಫ್ಯಾಮಿಲಿ ಶಾಪ್ನವರು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆನ ತೋರಿಸ್ಕೊಟ್ಟಿದ್ದೀರಾ. ನಿನಗೆ, ನಿಮ್ಮ ಅಜ್ಜಿಗೆ, ನಿಮ್ಮ ಆಂಟಿಗೆ, ನಿಮ್ಮ ಅಮ್ಮನಿಗೆ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಅದೇನ್ರಿ ನೀವು ಬಂದ್ಬಿಟ್ಟಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಪಾಂಪ್ಲೆಟ್ ಫಿಶ್ ಕರಿ. ಪಾಂಪ್ಲೆಟ್ ಫಿಶ್ ಕರಿ. ಓಕೆ, ತುಂಬ ಜನ ಇಷ್ಟಪಡ್ತಾರೆ ಫಿಶ್ ಅಂದ ತಕ್ಷಣ. ಸಾಕಷ್ಟು ಜನ ನೋಡೋಕೆ ಶುರು ಮಾಡಿದ್ದಾರೆ. ಎಲ್ಲರಿಗೂ ಸ್ವಲ್ಪ ಈಗ ಅಯ್ಯೋ ಮಟ ತಿನ್ನಬಾರ್ದು, ಕೊಲೆಸ್ಟ್ರಾಲು, ಸ್ವಲ್ಪ ನಾವೆಲ್ಲ ಫಿಶು ಮತ್ತೆ ಚಿಕನ್ ತಿನ್ನೋಣ ಅಂತ ಸ್ವಲ್ಪ ಎಲ್ಲ ಡೈವರ್ಟ್ ಆಗ್ತಾ ಇದ್ದಾರೆ. ಫಿಶ್ನ ತೋರಿಸಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಕರಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಪಾಂಪ್ಲೆಟ್ ಫಿಶ್ ಕರಿ ಬೇಕಾಗುವ ಸಾಮಗ್ರಿಗಳು: ಪಾಂಪ್ಲೆಟ್ ಮೀನು, ಮೆಂತ್ಯ, ಸಾಸಿವೆ, ಧನಿಯಾ, ಓಂಕಾಳು, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಹುಣಸೆ ಹಣ್ಣು, ತೆಂಗಿನಕಾಯಿ ಹಾಲು, ತುಪ್ಪ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟೊಂದು ಬೇಕಾ ಮೀನು ಸಾರು ಮಾಡಕ್ಕೆ? ಓಹೋ, ಏನು ಕೊಡ್ಲಿ ಫಸ್ಟ್ ನಿಮಗೆ? ಈಗ ನನಗೊಂದು ಸಣ್ಣ ಪ್ಯಾನ್ ಕೊಡಿ ಸರ್. ಏನಕ್ಕೆ? ಸ್ವಲ್ಪ ಹುರ್ಕೋಬೇಕು, ಇದೆಲ್ಲ ಮಾಡಬೇಕು, ಸ್ಲೋ ಇಟ್ಕೋಬೇಕು ಸ್ವಲ್ಪ. ಓಕೆ, ಏನದು? ಮೆಂತ್ಯ ಇದು ಹೀಟ್ ಜಾಸ್ತಿ ಇದ್ರೆ ಸೀದೋಗುತ್ತೆ. ಓಕೆ, ಅಂದ್ರೆ ಪಾಂಪ್ಲೆಟ್ ಕರಿ ಗಟ್ಟಿಗಿರುತ್ತಾ ನೀರಾಗಿರುತ್ತಾ? ಇದು ಮೀಡಿಯಂ ಸೈಜ್. ಅಲ್ಲಿ ಒಂದು ನಿಮ್ಗೆ ಗಸಿ ಅಂತ ಮಾಡ್ತಾರೆ ಗೊತ್ತಾ? ಅದು ಬೇರೆ ಸರ್. ಅದು ಬೇರೆ, ಅದಲ್ವಾ ಇದು? ಅದಲ್ಲ ಇದು. ಓಕೆ, ಯಾಕಂದ್ರೆ ಮಂಗಳೂರು ಸರಿ ನಾನು ಊಟಕ್ಕೆ ಹೋದಾಗ ಅದು ಬೇರೆ. ಫಿಶ್ ಗಸಿ ಕೊಡಿಸ್ತೀನಿ ಅಂತ ಗಸಿ ಅಂತ ಕೊಡ್ಸಿದ್ರು. ಅದು ತುಂಬಾ ಟೇಸ್ಟ್ ಇರುತ್ತೆ, ಉಪ್ಪಿನಕಾಯಿ ತರ. ಓಕೆ, ಸಾಸಿವೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಕೈ ಆಗುತ್ತೆ. ಧನಿಯಾ, ಧನಿಯಾ, ಸಾಸಿವೆ, ಮೆಂತ್ಯ, ಓಂಕಾಳು. ಓಹೋ, ಯಾರು ಹಾಕಲ್ಲ. ಓಕೆ, ಓಂಕಾಳು ಹಾಕ್ತಾ ಇದ್ದೀರಾ ಮೀನಿನ ಸಾರಿಗೆ? ಹೌದು. ಜೀರಿಗೆ ಹಾಕಿ. ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ, ಏನು ತೊಂದರೆ ಇಲ್ಲ. ಆಯ್ತು. ಬ್ಯಾಡಗಿ ಮೆಣಸಿನ್ಕಾಯಿ ಇರಲಿ. ಓಕೆ, ಹಾಕಿ. ಎಲ್ಲ ಒಟ್ಟಿಗೆ ಹಾಕಿದ್ರೆ ಸ್ವಲ್ಪ ಫ್ರೈ ಚೆನ್ನಾಗಿ ಆಗುತ್ತೆ. ಓಕೆ, ಖಾರ ಎಷ್ಟು ಬೇಕಾದ್ರೆ ಅಷ್ಟು ಹಾಕೋಬೋದು ಇದನ್ನ. ಓಕೆ, ಅಂದ್ರೆ ಫಸ್ಟ್ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಸಾರು ಘಮ 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 ಅಂತ ಇರುತ್ತೆ. ಹೌದು ಹೌದು, ಒಳ್ಳೆ ಇರುತ್ತೆ ಅಲ್ವಾ? ಒಳ್ಳೆ ಫ್ಲೇವರ್ ಇರುತ್ತೆ. ಅಂದ್ರೆ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೀರಾ ನೀವು ಯಾವಾಗಲೂ? ಎಲ್ಲ ಹುರ್ಕೋಬೇಕು, ಅಂದ್ರೆ ಕಪ್ಪಾಗಬಾರ್ದು. ಕಪ್ಪಾದ್ರೆ ಟೇಸ್ಟೇ ಚೇಂಜ್ ಆಗುತ್ತೆ. ಸುಮ್ಮನೆ ಬಿಸಿ ಮಾಡ್ಕೋಬೇಕು. ಬಿಸಿ ಅಂದ್ರೆ ಈಗ ಗ್ರೈಂಡ್ ಮಾಡ್ಕೊಳ್ತೀವಲ್ಲ ಇದನ್ನ? ಹೌದು ಹೌದು. ಓಕೆ, ಇದು ಗಮ್ಮಂತ ಇದೆ ನೋಡಿ. ಹೌದು ಸರ್. ಜೊತೆಗೆ ಒಂದು 2 ಕರಿಬೇವಿನ ಸೊಪ್ಪು. ಇದು ಯಾವ ತರ? ಮಂಗಳೂರು ಸ್ಟೈಲಾ, ಕೇರಳ ಸ್ಟೈಲಾ? ಮಂಗಳೂರು ಸ್ಟೈಲ್. ಮಂಗಳೂರು ಸ್ಟೈಲ್. ಕೇರಳ ಸ್ಟೈಲ್ ತೋರಿಸ್ತೀನಿ. ಎಲ್ಲ ಒಂದೇ ಕೋಸ್ಟಲ್ ಆದ್ರೂ ಹೌದು, ಗೋವನ್ ಸ್ಟೈಲ್ ಬೇರೆನೇ ಇರುತ್ತೆ, ನಮ್ಮ ಮಂಗಳೂರು ಸ್ಟೈಲ್ ಬೇರೆನೇ ಇರುತ್ತೆ. ಹೌದು ಸರ್.
ಬ್ಯಾಡಗೆ ಮೆಣಸಿನ್ಕಾಯಿ ಬಿದ್ದರೆ ಆ್ಯಕ್ಚುಲಿ ಮಂಗಳೂರು ಸ್ಟೈಲ್ ಜಾಸ್ತಿ ಬರುತ್ತೆ. ನೋಡಿ ಈ ಕಲರ್ ಬರಬೇಕು, ಕರೆಕ್ಟ್ ಸಮತಟ್ಟವಾಗಿದೆಯಲ್ಲ. ಹೌದು ಹೌದು. ಸ್ವಲ್ಪ ಎಣ್ಣೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುಂಠಿ ಬೆಳ್ಳುಳ್ಳಿ, ಓಕೆ, ಈರುಳ್ಳಿ, ಓಕೆ, ಟೊಮಾಟೊ, ಇವೆಲ್ಲ ವಸ್ತು ಬಿಡಿ. ಯೂಶಲಿ ಮೀನು ಸಾರಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಲ್ಲ ಅಲ್ವಾ? ಹಾಕಲ್ಲ ಹಾಕಲ್ಲ ಹಾಕಲ್ಲ. ನೀವೇ ಹಾಕ್ತಾ ಇರೋದು? ಹೌದು. ಇನ್ನೊಂದು ಸಾರು ಇದೆ, ಮೀನು ಸಾರು. ಡೈರೆಕ್ಟ್ ಮಸಾಲ ಹಂಗೆ ರುಬ್ಬಿ ಡೈರೆಕ್ಟ್ ಮಾಡಬೇಕು. ಓಹೋ, ಇದೆಲ್ಲ ಹುರ್ಕೊಂತೀವಲ್ಲ, ಅದು ಡೈರೆಕ್ಟ್ ಮಾಡಿ ಒಂದು ಅರ್ಧ ಸಾಕು ಇದು. ಓಕೆ. ಓಹೋ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಎಣ್ಣೆಲಿ ಹಾಕಿ ಕರೆದು ಅದನ್ನ ಹಾಕೋತಾ ಇದೀವಿ. ಹುಣಸೆ ಹಣ್ಣು, ಓಹೋ, ಸ್ವಲ್ಪ ಹುಳಿ ಎಷ್ಟು ಬೇಕೋ ಅಷ್ಟು. ಫಸ್ಟ್ ನೀರು ಇಲ್ದಂಗೆ ಸ್ವಲ್ಪ ರುಬ್ಕೋಬೇಕು, ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಓಕೆ ಓಕೆ. ಎಷ್ಟು ನೈಸ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸರ್. ಫುಲ್ ನೈಸ್ ಆಗಬೇಕಾ ಮಸಾಲ? ಹೌದು, ಫುಲ್ ನೈಸ್ ಆಗಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೋಬೋದಾ? ಕರಿಬೇವಿನ ಸೊಪ್ಪು ಹಾಕ್ತಾ ಇದೀನಿ. ಹಾಕಿ ಹಾಕಿ. ಓಹೋ, ಮೆಣಸಿನ್ಕಾಯಿ. ಓಹೋ, ಮೆಣಸಿನ್ಕಾಯಿ ಕರಿಬೇವು ಎರಡೇನೇನೆ? ಹೌದು ಸರ್, ಅಷ್ಟೇ. ಜಾಸ್ತಿ ಏನು ಫ್ರೈ ಆಗಂಗೆ ಏನಿಲ್ಲ, ಸ್ವಲ್ಪ ಆದ್ರೆ ಸಾಕು. ಮಸಾಲ ರುಬ್ಕೊಂಡಿರೋಂಥ ಮಸಾಲ? ಹೌದು, ಹಸಿ ಮಸಾಲ. ಸ್ವಲ್ಪ ನೀರು ಸ್ವಲ್ಪ ಹಾಕಿ. ಹಾಕೊಳ್ಳಿ ಹಾಕೊಳ್ಳಿ. ತುಂಬಾ ಗಟ್ಟಿಯಾಗಿರುತ್ತಲ್ಲ ಇದು? ಸ್ವಲ್ಪ ಇನ್ನು ಸ್ವಲ್ಪ ತೆಳು ಬರುತ್ತೆ. ಇನ್ನೂ ಸ್ವಲ್ಪ ತೆಳುವಾಗುತ್ತಾ? ಅಂದ್ರೆ ತೀರಾ ತೆಳು ಇರಲ್ಲ. ಓಕೆ, ಸ್ವಲ್ಪ ಅಷ್ಟೇ. ಇದು ಕೋಕೋನಟ್ ಹಾಲು. ಓಹ್, ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀರಾ? ಹಾಲು. ಓಕೆ ಓಕೆ. ತೆಂಗಿನಕಾಯಿ ಹಾಲು. ತೆಂಗಿನಕಾಯಿ ತುರ್ಕೊಂಡು ಹಾಲು ಮಾಡ್ಕೊಂಡು? ಹಾಲು ಬಟ್ಟೆಯಲ್ಲಿ ಹಿಂಡ್ಕೋಬೇಕು. ಓಕೆ ಓಕೆ ಓಕೆ. ದಪ್ಪ ಇರಬಾರ್ದು, ಫುಲ್ ನೈಸ್ ಇರ್ಬೇಕು ಹಾಲು. ಓಹೋ, ಅಂದ್ರೆ ನಾನು ನೋಡಿದ್ದೇನು ವಿಶೇಷ ಅಂದ್ರೆ ತೆಂಗಿನಕಾಯಿ ಹಾಕ್ತಾ ಇದ್ದೀರಾ, ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀರಾ. ಯೂಶಲಿ ಮೀನ್ ಸಾರಿಗೆ ಇದನ್ನ ಹಾಕಲ್ಲ. ಮೀನ್ ಸಾರಲ್ಲ, ಗ್ರೇವಿ ಇದು. ಗ್ರೇವಿ ಇರಲಿ. ಸ್ವಲ್ಪ ಕ್ಲೋಸ್ ಮಾಡಿ ಲಿಡ್ ಹಾಕ್ಲಾ? ಉಪ್ಪು ಹಾಕ್ತಾ ಇದ್ದೀನಿ. ಒಂದು 2-3-4 ನಿಮಿಷ ಅಷ್ಟೇ. ಓಕೆ. ಮೀನು ಮತ್ತೆ ಯಾವಾಗ ಹಾಕೋದು ನೀವು? ಆಮೇಲೆ ಹಾಕ್ತೀವಿ. ಬಟ್ ಮೀನು ಬೇಯಿಸಬಾರ್ದಲ್ಲ ಜಾಸ್ತಿ? ಬೇಯಿಸಬಾರ್ದು. ಬಟ್ ಹೆಂಗ್ ಹಿಡ್ಕೊಳುತ್ತೆ ಅದಕ್ಕೆ? ಇಟ್ಕೊಳ್ಳುತ್ತೆ ಸರ್. ಅದೆಲ್ಲ ಕಟ್ ಮಾಡ್ಕೊಂಡಿಲ್ಲ ನೀವು? ಇಲ್ಲ, ಮಾಡ್ತೀನಿ. ಈಗ ಫಿಶ್ ಎಲ್ಲ ಜಲ್ದಿ ಇಟ್ಕೊಳ್ಳುತ್ತೆ. ಅಂದ್ರೆ ಮಾಡಿ ಒಂದು 1/2 hour ಇಟ್ಟರೆ ಇನ್ನೂ ಚೆನ್ನಾಗಿ ಮಸಾಲೆ. ಯೂಶಲಿ ಫಿಶ್ ಸಾರು ಹೆಂಗೆ ರಾತ್ರಿ ಮಾಡಿ ಬೆಳಗ್ಗೆ ಫಿಶ್ ಕರಿ ಆಗಲಿ, ಫಿಶ್ ಸಾರು ಆಗಲಿ, ಫಿಶ್ ಡ್ರೈಗಳು ಮಾತ್ರ ತಿನ್ಬೋದು. ಅವೆಲ್ಲ ಚೆನ್ನಾಗಿ ಬರುತ್ತೆ. ಹೆಂಗೆ ನೋಡಿ ಸರ್, ಮಸಾಲೆ ಸ್ಮೆಲ್ ಹೆಂಗೆ ಬರ್ತಾ ಇದೆ. ಇದು ಈ ಥರ ಸುಮ್ಮನೆ. ಓಹೋ, ಇದು ದಪ್ಪ ಇದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ ಸರ್ ಫಿಶ್ ಅಲ್ಲಿ. ಏನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು? ಸಖತ್ ಕಾಸ್ಟ್ಲಿ. ಈಗ ಬೇಜಾನ್ ಕಾಸ್ಟ್ಲಿ ಇದು. ಫಿಶ್ ಹಾಕ್ತೇನೆ ಅಷ್ಟೇ. ಮುಚ್ಬಿಟ್ರಾ?
ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಏನಿಲ್ಲ, ಒಂದು 5 ನಿಮಿಷ ಸರ್ ಅಷ್ಟೇ. 5 ನಿಮಿಷ ಸಾಕಾ? ನೋಡೋಣ. ನೋಡಿ ಸರ್, ರೆಡಿ ಇದೆ. ನೋಡೋದೇನು ಇಲ್ಲ, ಸೀನೇ ಇಲ್ಲ ಸರ್. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ತುಪ್ಪ ಬೇಕಾ? ಸ್ವಲ್ಪ ಹಾಕ್ಬೇಕು. ಅಷ್ಟೇ ಸರ್, ರೆಡಿ ಆಯ್ತು. ಆಫ್ ಮಾಡೋಣ? ಆಫ್ ಮಾಡೋಣ, ಮಾಡಿ. ಪಾಪ್ಲೆಟ್ ಫಿಶ್ ಕರಿ ರೆಡಿ ಇದೆ ನೋಡಿ, ಟೇಸ್ಟಿ ಆಗಿದೆ ಅಂತ. ಥ್ಯಾಂಕ್ ಯು ಆನಂದ್. ಆನಂದ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈಟ್ ಫಿಶ್ ಅಂದ್ರೆ ವೈಟ್ ಪಾಂಪ್ಲೆಟ್ ಕರಿನ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಈ ತರ ಇಂಗ್ರೀಡಿಯೆಂಟ್ಸ್ ಹಾಕೋದು ನೋಡೇ ಇರಲಿಲ್ಲ. ತುಂಬಾ ಸಖತ್ತಾಗಿದೆ. ಯಾವ ರೀತಿ ಮಾಡಿದ್ರು ನೋಡದೇ ಇದ್ದವರು, ಬರ್ಕೊಳ್ದೇ ಇದ್ದವರು, ಮಿಸ್ ಆದವರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪಾಂಪ್ಲೆಟ್ ಫಿಶ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಮೆಂತ್ಯ, ಸಾಸಿವೆ, ಧನಿಯಾ, ಓಂಕಾಳು, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಬಾಡಿಸಿ. ನಂತರ ಕರಿಬೇವು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿಟ್ಟುಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಹುಣಸೆ ಹಣ್ಣು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕರಿಬೇವು, ರುಬ್ಬಿಕೊಂಡ ಮಸಾಲ, ನೀರು ಹಾಕಿ ಮಿಕ್ಸ್ ಮಾಡಿ. ನಂತರ ತೆಂಗಿನಕಾಯಿ ಹಾಲು, ಉಪ್ಪು, ಪಾಂಪ್ಲೆಟ್ ಮೀನು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿದರೆ ಪಾಂಪ್ಲೆಟ್ ಫಿಶ್ ಕರಿ ಸವಿಯಲು ಸಿದ್ಧ. ಓಕೆ, ಏನ್ ಮಾಡೋಣ ಇವಾಗ? ಟೇಸ್ಟ್ ನೋಡಿ ಸರ್, ಡಿಸೈಡ್ ಮಾಡೋಣ. ಮಾಡಿ. ತುಂಬಾ ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿ ಯಾವ ತರ ಇದೆ ಗ್ರೇವಿ, ಸ್ಮೆಲ್ ಹೆಂಗಿದೆ? ಒಂದು ನಿಮಿಷ, ಗ್ರೇವಿನ ಮಸಾಲೆ ಜೊತೆಗೆ ಇದು ಮಾಡಿ, ಇನ್ನು ಚೆನ್ನಾಗಿರುತ್ತೆ. ಅದ್ಭುತ. ಕಲರ್ ಹೇಗಿದೆ ನೋಡಿ ಸರ್ ಗ್ರೇವಿ. ನಾವು ಕಲರ್ ಯಾವುದು ಯೂಸ್ ಮಾಡಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಏನ್ ಗ್ರೇವಿ ಅಂತ ಹೇಳೋದು ಇದಕ್ಕೆ? ಫಿಶ್ ಗ್ರೇವಿ, ಫಿಶ್ ಕರಿ. ಗ್ರೇವಿ ಬೇರೆ, ಕರಿ ಬೇರೆ, ಸಾರು ಬೇರೆ. ಅಂದ್ರೆ ನನಗೊಂದು ಸ್ಮಾಲ್ ಡೌಟು, ಯಾವ ಫಿಶ್ ಬೇಕಾದ್ರೆ ಹಾಕೊಂಡು ಮಾಡ್ಬೋದಾ? ಯಾವ ಫಿಶ್ ಬೇಕಾದ್ರೆ ಇದಕ್ಕೆ ಶೂಟ್ ಆಗುತ್ತೆ. ಅಂದ್ರೆ ಇದು ಬಾಂಗ್ಡೆ, ಅಂಜಲ್ಲು, ಪಾಂಪ್ಲೆಟ್, ಫಿಶ್ಗಳು ಇದಕ್ಕೆ ಇದಾಗಲ್ಲ. ಲೆವೆಲ್ ಫ್ರೆಶ್ ಸಿಗ್ಬೇಕು, ಚೆನ್ನಾಗಿ ಮಾಂಸ ಸಿಗ್ಬೇಕು. ಮಾಂಸ. ಓಕೆ, ತುಂಬಾ ಸಖತ್ತಾಗಿ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಸಖತ್ತಾಗಿ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ ಆನಂದ್ ಅವರು. ಹೆಂಗಿದೆ ಅಂದ್ರೆ ಗ್ರೇವಿ ಅದ್ಭುತವಾಗಿದೆ ರೀ. ಈ ತರ ತಿನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಬೇರೆ ಫಿಶ್ ಕರಿ ಎಲ್ಲ ತಿನ್ನಕ್ಕೆ ಮನಸ್ಸೇ ಬರಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗಲೂ ನೀವು ನೋಡಿ, ಮಾಡಿ, ಫೇಸ್ಬುಕ್ನಲ್ಲಿ ನಿಮ್ಮ ಫೋಟೋನ ಹಾಕಿ ನಮಗೆ ಕಳಿಸಿ. ಬೇಗ ಫಿಶ್ನ ತಂದು ಫಿಶ್ ಕರಿ ಮಾಡಿ ಸಾಯಂಕಾಲ ಯಜಮಾನರು ಮನೆಗೆ ಬರೋದ್ರೊಳಗೆ ಫಿಶ್ ಕರಿ ಮಾಡಿಡಿ. ತುಂಬ ಖುಷಿ ಪಡ್ತಾರೆ. ಏನು ಸರ್, ನಮ್ಮನ್ನು ಕರ್ಸ್ಕೊಳ್ಳಲ್ವಾ ನಿಮ್ಮ ಕಾರ್ಯಕ್ರಮಕ್ಕೆ? ಕರ್ಸ್ಕೊಳ್ತೀವಿ, ಅದ್ರೊಳಗೇನಿದೆ, ಬನ್ನಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾವ ರೀತಿಯಾದರೂ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ